2026 ಮಾರ್ಚ್ 11ರಂದು ರಾಜ್ಯ ವಕೀಲ ಪರಿಷತ್ ಚುನಾವಣೆ ಜರುಗಲಿದೆ. ಸದಸ್ಯ ಸ್ಥಾನಕ್ಕೆ ಕಲಬುರಗಿಯಿಂದ ನಮ್ಮ ವಕೀಲ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಗುಪ್ತಲಿಂಗ ಪಾಟೀಲ್ ಅವರು ಸ್ಪರ್ಧಾ ಕಣದಲ್ಲಿ ಇದ್ದು ನಿಮ್ಮ ಪ್ರಾಶಸ್ತ್ಯದ ಮತ ನೀಡುವುದರ ಮೂಲಕ ಆಯ್ಕೆ ಮಾಡಬೇಕು ಎಂದು ಎಸ್.ಜೆ. ವಿನೋದ್ ಕುಮಾರ್ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯಿಂದ ನಮ್ಮ ವಕೀಲರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಗುಪ್ತಲಿಂಗ ಪಾಟೀಲ್ ಅವರು ಸ್ಪರ್ಧಾತ್ಮಕ ಕಣದಲ್ಲಿದ್ದಾರೆ. ಅವರ ಸೇವಾ ಮನೋಭಾವನೆಯಿಂದ ರಾಜ್ಯಾದ್ಯಂತ ಚಿರಪರಿಚಿತರು ಆಗಿದ್ದಾರೆ. ಅಲ್ಲದೆ ಸರ್ಕಾರದ ಜೊತೆಗೆ ಉತ್ತಮ ಕೊಂಡಿಯಾಗಿ ಇನ್ನು ಉತ್ತಮ ಸೇವೆ ಸಲ್ಲಿಸಲು ಮೊದಲ ಪ್ರಾಶಸ್ತ್ಯದ ಮತ ನೀಡುವುದರ ಮೂಲಕ ಆಯ್ಕೆ ಮಾಡಬೇಕು ಎಂದರು. ಈ ಬಾರಿ ಸ್ಪರ್ಧೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸಿ ಕಳುಹಿಸಲು ಮುತುವರ್ಜಿ ವಹಿಸಲು ಕೋರುತ್ತೇನೆ ಎಂದರು. ಭಾಗದಿಂದ ಹೆಚ್ಚು ಜನ ಆಯ್ಕೆ ಆದರೆ ಮುಂದೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಂದೇ ದೃಷ್ಟಿಯಿಂದ ನಾವು ಈ ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ನನ್ನ ಕಚೇರಿಯ ನ್ಯಾಯಮಿತ್ರ ಗುಪ್ತಲಿಂಗ ಪಾಟೀಲ್ ಅವರು ಸ್ಪರ್ಧೆ ಒಡ್ಡಿದ್ದಾರೆ. ಅವರ ಕ್ರಮ ಸಂಖ್ಯೆ 34 ಇದೆ. ಇವರು ನನ್ನ ಜೊತೆ ಕಳೆದ 28 ವರ್ಷದಿಂದ ವಕಾಲತ್ ಮಾಡ್ತಾ ಈಗಾಗಲೇ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಜೊತೆಯಲ್ಲಿ ಒಳ್ಳೆಯ ಸೇವಾ ಮನೋಭಾವನೆ ಇದೆ, ಎಲ್ಲರ ಜೊತೆ ಒಡನಾಟ ಇದೆ, ರಾಜ್ಯ ಮಟ್ಟದಲ್ಲಿ ಕೊಂಡಿಯಾಗಿ ಕೆಲಸ ಮಾಡ್ತಾರೆ. ರಾಜ್ಯ ಸರ್ಕಾರ ಜೊತೆ ನ್ಯಾಯಯುತವಾಗಿ ಬೇಡಿಕೆಯನ್ನು ಸಲ್ಲಿಸಿ ನಮ್ಮ ಬೇಡಿಕೆಯನ್ನು ನಮ್ಮ ಹಿತವನ್ನು ಕಾಯಲಿಕ್ಕೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ ನಾವು ಕಲ್ಯಾಣ ಕರ್ನಾಟಕದ ಎಲ್ಲ ನ್ಯಾಯಮಿತ್ರರಲ್ಲಿ ಮನವಿ ಮಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇನೆ. ಇಲ್ಲಿ ಪ್ರಾಶಸ್ತ್ಯದ ಮದುವೆ ಇರೋದ್ರಿಂದ ನನ್ನ ಅಭ್ಯರ್ಥಿಯನ್ನು ಮೊದಲ ಪ್ರಾಶಸ್ತ್ಯ ನೀಡಿ ನಂತರ ಉಳುಕಿದವರಿಗೂ ಕೂಡ ಅನ್ಯಾಯ ಮಾಡದಂತೆ ಈ ಭಾಗದ ಎಲ್ಲ ವ್ಯಕ್ತಿ ಏನು ಸ್ಪರ್ಧೆ ಹೊಡಿದ್ದಾರೆ, ಸೇಡಂಲಿಂದ ಒಬ್ಬರಿದ್ದಾರೆ, ಶಾಪುರ್ಲಿಂದ ಒಬ್ಬರಿದ್ದಾರೆ, ಇವರೆಲ್ಲರನ್ನ ಆರಿಸಿ ಹೆಚ್ಚಿನ ಮತಗಳಿಂದ ಪ್ರಾಶಸ್ತ್ಯ ಮತ ನೀಡಿದರೆ ನಮ್ಮ ಸಂಖ್ಯಾಬಲ ಹೆಚ್ಚಾಗ್ತದೆ, ಅಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ಇತಿಹಾಸ ತಿಳಿದಂತೆ ನಮ್ಮಲ್ಲಿ ಒಂದು 20 ವರ್ಷ ಒಬ್ಬರೇ ವ್ಯಕ್ತಿ ಕುಮ್ಮಣ್ಣ ಅಂತ ಅನ್ನೋರು ಎಸ್ ಕುಮ್ಮಣ್ಣ ಅವರು ಪ್ರತಿನಿಧಿಸ್ತಿದ್ರು. ಅವರು ಮಾತ್ರ ಒಂದು ಸಲ ಚೇರ್ಮನ್ರಾಗಿ ಸ್ವಲ್ಪ ಈ ಭಾಗದ ಯುವಕರನ್ನ ಅಲ್ಲಿ ಎತ್ತಿ ಹಿಡಿದು ಸ್ವಲ್ಪ ಕೆಲಸ ಮಾಡಿದ್ದಾರೆ. ನಂತರ ರೀಸೆಂಟಾಗಿ ಮೋತಕೊಲ್ಲಿ ಅವರು ಚಿಂಚೋಳಿಯವರಾದಂಥ ಕಾಶಿನಾಥ್ ಮೋತಕೊಲ್ಲಿ ಅವರು ನಮ್ಮ ಪ್ರಯತ್ನದಿಂದ ಕೊನೆ ಗಳಿಗೆಯಲ್ಲಿ 2ನೇ ಪ್ರಾಶಸ್ತ್ಯ ಮತದಲ್ಲಿ ಗೆಲುವು ಕಂಡಿದ್ದರು. ಅವರು ಕೂಡ ಅಧ್ಯಕ್ಷರಾಗುವ ಸ್ಪರ್ಧೆಯಲ್ಲಿ ನಾವು ಧ್ವನಿ ಎತ್ತಿದ್ರು ಕೂಡ 4 ವರ್ಷ ವಂಚಿತರಾಗಿ ಕೊನೆಯ ವರ್ಷದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಕಾರಣಕ್ಕಾಗಿ ನಾನು ಕಳಕಳಿ ಮನವಿ ಮಾಡ್ಕೋತೇನೆ ಎಲ್ಲ ಪ್ರಜ್ಞಾವಂತ ಮತದಾರರಲ್ಲಿ, ಅಂದರೆ ವಕೀಲರು ಪ್ರಜ್ಞಾವಂತರು ಅಂತ ಬಿಟ್ಟು ಬೇರೆಯವರು ಇರಲೇನ್ರಿ ಅಂತ ಕೇಳೋ ಪ್ರಶ್ನೆ ಬರಬಾರ್ದು. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ.